ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮಹಾನುಭಾವರನ್ನು, ಎಲ್ಲ ಯೋಗಿಗಳನ್ನು, ಎಲ್ಲ ಶರಣರನ್ನು, ದಾಸರನ್ನು, ಆಧ್ಯಾತ್ಮಿಕ ಚಿಂತಕರನ್ನು ನೆನೆದು ಮತ್ತು ಈ ಭಾಗದ ಕಾಯಕ ಯೋಗಿಯಾಗಿರ್ತಕ್ಕಂಥ ಚನ್ನಬೋಸ್ ತಾತನವರನ್ನು ನೆನೆದು ಮತ್ತು ಇವರು ತಾತನವರಾಗಿರ್ತಕ್ಕಂಥ ಶರಣಯ್ಯ ತಾತನವರು, ಭುವನೇಶ್ವರ ತಾತನವರು ಮತ್ತು ಶರಣಬಸವ ದೇವರು ಇವರ ಪಾದಾರವಿಂದಕ್ಕೆ ನಮಿಸಿ ಇವತ್ತಿನ ಒಂದು ಶಿವಾನುಭವ ಕಾರ್ಯಕ್ರಮವನ್ನು ನನ್ನ ಪಾಲಿಗೆ ನಿನ್ನೆ ಫೋನ್ ಮಾಡಿದ್ರು. ನಾನು ಎಲ್ಲೇ ಹೊರಗೆ ಹೋಗಿದ್ದೆ ಮತ್ತು ನಿನ್ನೆನೇ ಇತ್ತೇನು ಕಾಣಿಸ್ತದೆ, ಇನ್ನು ಇವತ್ತು ಮಾಡಿದ್ರೆ ಇರಲಿ. ಶಿವಾನುಭವ ಜನರನ್ನು ಕೂಡಿಸೋದು ಭಾಳ ಕಷ್ಟ. ಯಾಕಂದರೆ ಕವಿಗಳನ್ನ ತರ್ಬೋದು. ನಮ್ಮಂಥ ಕವಿಗಳು ಸಾಕಷ್ಟು ಮಂದಿ ಅದ, ಜಗ್ ಬರೀತಾರೆ, ಕೇಳೋ ಕಿವಿಗಳಿಲ್ಲ. ನಾನು ಒಬ್ಬ ಕವಿ, ನಮಗೆ ಬೇಕು ಕೇಳುವ 5-6 ಕಿವಿ. ನನಗಿಲ್ಲಿ 8 ಕಿವಿಯರು ಅದಾವೆ, 10 ಕಿವಿಯರು ಅದಾವೆ, ನನ್ನ ಪುಣ್ಯ. ಆದರೂ ಜನ ಇನ್ನೂ ಜಾಸ್ತಿ ಆಗಬೇಕು, ಇವ್ರು ಪ್ರಯತ್ನ ಮಾಡಬೇಕಷ್ಟೇ. ಮಾಡಿದರೆ ಜನ ಬರ್ತಾರೆ. ಒಳ್ಳೆಯ ಕಾರ್ಯಕ್ರಮಕ್ಕೆ ವಿಘ್ನಗಳು ಭಾಳ. ವಿಘ್ನಂ ಶ್ರೇಯಾಂಸಿ ಅಂತ ಒಂದು ಸುಭಾಷಿತ ಇದೆ. ಆದರೂ ಶಿವಾನುಭವ ಅಂದರೆ ಏನಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು. ಶಿವಾನುಭವ, ಅನುಭವ ಬೇರೆ, ಅನುಭಾವ ಬೇರೆ. ಅನುಭವ ಅಂದರೆ ನಮ್ಮ ಕಣ್ಣಿಗೆ, ಕಿವಿಗೆ, ಚರ್ಮಕ್ಕೆ, ಮೂಗಿಗೆ ಕಾಣಿಸ್ತಕ್ಕಂಥದ್ದು, ಕೇಳಿಸ್ತಕ್ಕಂಥದ್ದಕ್ಕೆ ಅದಕ್ಕೆ ಅನುಭವ ಅಂತ. ಅನುಭವ ಅಂದರೆ ಇವುಗಳನ್ನು ಮೀರಿ 6ನೇ ಒಂದು ಇಂದ್ರಿಯ ಇರ್ತದೆ ನಮ್ಮೊಳಗೆ, 6th ಸೆನ್ಸ್ ಅಂತಾರೆ. ಅದರಿಂದ ನಾವು ದರ್ಶನವನ್ನು, ಪರಮಾತ್ಮನ ದರ್ಶನವನ್ನು ಆನಂತರ ಕಣ್ಣಿಂದ ಕಾಣ್ಬೋದು, ಕಿವಿಯಿಂದ ಕೇಳ್ಬೋದು, ಆನಂತರ ಮೂಗಿನಿಂದ ನಾವು ವಾಸನೆ ಪಡಿಬೋದು, ಆನಂತರ ನಾವು ಮೈ ರೋಮಾಂಚನ. ಹಿಂಗೆ ಇದೊಂದು ಆತ್ಮ ಸಾಕ್ಷಾತ್ಕಾರ ನಮ್ಮೊಳಗೆ ನಾವು ಹೇಳಿದ್ರೆ ಅದು ಶಿವಾನುಭವ ಅಂತ. ಅಂಥ ಒಂದು ಶಿವಾನುಭವವನ್ನು ಮಾಡಬೇಕಾದ್ರೆ ಜಗತ್ತಿನಲ್ಲಿ ಎಲ್ಲರೂ ಸುಖವಾಗಿರ್ಬೇಕಂತ ಬಯಸ್ತಾರೆ, ಎಲ್ಲ ಪ್ರಾಣಿಗಳು ಸುಖವಾಗಿರ್ಬೇಕಂತ. ಆದರೆ ನಾವು ಸುಖವಾಗಿ ಇರೋಕ್ಕೆ ಏನಾಗಿತ್ತು ಅಂದರೆ ನಮಗೆ ಬೇರೆ ಬೇರೆ ಕಾಡ್ತಾವೆ. ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳಿರ್ಬೋದು, ಅಷ್ಟಮದಗಳಿರ್ಬೋದು, ಬೇರೆ ಬೇರೆ ತ್ರಿಗುಣಗಳಿರ್ಬೋದು, ಇವೆಲ್ಲ ನಮ್ಮನ್ನು ಕಾಡ್ತಾವೆ. ಇವುಗಳನ್ನು ಮೀರಿ ನಾವು ಅವನು ಪರಮಾತ್ಮನ ಕಾಣಬೇಕಾದ್ರೆ, ಅದನ್ನು ಸಂತೋಷವನ್ನು ಪಡಿಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ದಿನನಿತ್ಯ ಅದು ಆಧ್ಯಾತ್ಮ ಚಿಂತನೆಯನ್ನು ಮಾಡಬೇಕು. ಚಿಂತನೆಗಿಂತ ಮುಂಚಿತ ನವವಿಧ ಭಕ್ತಿ ಅಂತ ಬರೀತಾವೆ. ನವವಿಧ ಭಕ್ತಿ ಅಂದರೆ ಮೊದಲು ಶ್ರವಣ, ಕೀರ್ತನ, ಶಂಭೋ ಸ್ಮರಣ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ ಹೇಳ್ತಾರೆ. ಇಷ್ಟು 9 ಮನೆಯಲ್ಲಿ ಮೊದಲನೇದು ಶ್ರವಣ. ನಾವು ಕೇಳ್ತಾನೆ ಆತನ ಬಗ್ಗೆ ನಾವು ಪರಮಾತ್ಮನ ಕೀರ್ತನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆನಂತರ ಆತನ ಸೇವೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆನಂತರ ಪೂಜೆ ಇದೇ ಒಂದೊಂದೇ ಮೊದಲು ಏನಂದರೆ ಮೊದಲು ಕಿವಿಯಿಂದ ಕೇಳಬೇಕು. ಕಿವಿಯಿಂದ ಕೇಳಿದಾಗ ಏನಾಗ್ತಂದರೆ ನಮ್ಮೊಳಗೆ ಅದು ಮನನ ಆಗ್ತದೆ. ಅದನ್ನು ನಾವು ಮತ್ತೆ ಕ್ರಿಯಾರೂಪಕ್ಕೆ ತರಲಿಕ್ಕೆ ಅನುಕೂಲ ಆಗ್ತದೆ. ಅನುಭಾವಿಗಳಿಂದ ಅವರು ತಮ್ಮ ಅನುಭವಗಳನ್ನು ಹೇಳ್ಕೊಡ್ತಾರೆ. ಅದನ್ನು ಶರಣರು ಎಲ್ಲರೂ ವಚನಗಳನ್ನು ಬರೆದಿಟ್ಟಿದ್ದಾರೆ. ಅನೇಕ ಮಂದಿ ಆಧ್ಯಾತ್ಮಿಕ ಸಾಹಿತ್ಯವನ್ನು ಬರೆದಿಟ್ಟಿದ್ದಾರೆ. ಬೇಕಾದಷ್ಟಿದೆ. ಅದನ್ನು ಓದಿ ಅರ್ಥೈಸ್ಕೊಂಡು ಅದನ್ನು ಸಾಧನೆ ಮಾಡಲಾರ ಕಡಿಮೆ ಆಗಿದೆ. ಸಾಧನೆ ಮಾಡೋರು ಯಾರಲ್ಲ, ಎಲ್ಲ ಪ್ರಪಂಚಕ್ಕೆ ಇದರೊಳಗೆ ನಾವು ಗೆದ್ದು ಹದ್ದಾಡಿ ಇಲ್ಲಿ ಮತ್ತೆ ನಾವು ನೋವು ಇಲ್ಲಿ ಬಂದಿರೋ ನಾವು ಸಂತೋಷ ಕೊಡೋಕ್ಕಾಗಿ. ಆದರೆ ನಾವು ಇಲ್ಲಿ ಸಂತೋಷ ಕೊಡ್ತಾ ಇಲ್ಲ. ದಿನನಿತ್ಯ ದುಃಖಕ್ಕಾಗಿ ಏನು ಮಾಡ್ತೀವಿ, ಬೇರೆ ದಾರಿ ಹಿಡಿತೀವಿ. ಏನು ಮಾಡ್ತೀವಿ, ಒಬ್ಬನು ಸಿಗರೇಟ್ ಸೇರ್ತಾನೆ ಆ ದುಃಖ ಮರೀಲಿಕ್ಕಾಗಿ. ಇನ್ನೊಬ್ಬನೇ ಏನು ಮಾಡ್ತಾನೆ, ಸಿನಿಮಾ ನೋಡ್ತಾನೆ. ಮತ್ತು ಇನ್ನೊಬ್ಬನೇನು ಮಾಡ್ತಾನೆ, ಬೀಡಿ ಸೇರ್ತಾನೆ. ಬೇರೆ ಅಂದರೆ ಕುಡಿತಾನೆ, ಮಲಗಿಬಿಡ್ತಾನೆ. ಅಂದರೆ ಚಿಂತೆಯನ್ನು ಮರೀಲಿಕ್ಕೆ ನಾವು ಬೇರೆ ದಾರಿಯನ್ನು ಹುಡ್ತೀವಿ. ಆದರೆ ಚಿಂತೆಯನ್ನು ಮರೆತಾಗ ಮನುಷ್ಯನಿಗೆ ಅದ್ಭುತವಾಗಿರ್ತಕ್ಕಂಥ ಆನಂದ ಸಿಗ್ತದೆ. ಹೆಂಗೆ ಸಿಗ್ತದೆ ಆನಂದ ಅಂದರೆ ನಾವು ಮಲಗಿರ್ತೀವಿ ನಿದ್ದೆಯೊಳಗೆ ಮಾಡಿದಾಗ ಏನಾಗುತ್ತಂದರೆ ನಾವು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಮುಂಜಾನೆ ಎದ್ಕೊಳ್ಳೋ ಏನು ಸಂತೋಷಪ್ಪ, ಏನು ಅದೇ ಆನಂದ. ಅದು ಆನಂದವನ್ನು ಎಚ್ಚರ ಸ್ಥಿತಿಯೊಳಗೆ ಕಾಣೋದೇ ಯೋಗ. ನಿದ್ದೆನೂ ಬೇರೆ ಅಲ್ಲ, ಯೋಗನೂ ಬೇರೆ. ಆ ಒಂದು ಆನಂದವನ್ನು ನಾವು ಪಡೀಲಿಕ್ಕೆ ಈ ಭೂಮಿಗೆ ಬಂದೀವಿ. ದಿನನಿತ್ಯ ಆನಂದ ಪಡಿತೀವಿ ನಿದ್ದೆಯೊಳಗೆ. ಆದರೆ ಎಚ್ಚರದೊಳಗೆ ಅವನನ್ನು ಧ್ಯಾನ ಮಾಡ್ತಾ ಮನಸ್ಸು ಏಕಾಗ್ರ ಆದಾಗ, ಚಿಂತನೆಗಳು ದೂರ ಆದಾಗ ಅವಾಗೇನಾಗುತ್ತೆ, ನಮ್ಮೊಳಗೊಂದು ಶಕ್ತಿ ಒಳಗೆ ಪ್ರವೇಶ ಆಗುತ್ತೆ. ಜಗತ್ತಿನ ತುಂಬೆಲ್ಲ ಶಕ್ತಿ ಆವರಿಸಿದೆ. ಅದಕ್ಕೆ ಲಿಂಗ ಅಂತ ಕರೆದ್ರೆ, ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತೀವಿ, ಮೇಲಿಲ್ಲ ಕೆಳಗಿಲ್ಲ, ಆಗಿಲ್ಲ ಹೋಗಿಲ್ಲ, ಮೇಗಿಲ್ಲ ಕೆಳಗಿಲ್ಲ, ತಾಗಿಲ್ಲ ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವಿಗಿಲ್ಲ ಸರ್ವಜ್ಞ. ನಾವು ಎತ್ತೇನು ಮಾಡಿ ಗುಡಿ ಮಾಡಿ ಕುಂದಿಸ್ಬಿಟ್ಟಿವಿ. ಆದರೆ ಪರಮಾತ್ಮನನ್ನು ಹಿಡಿಲಿಕ್ಕಾಗೋದಿಲ್ಲ, ಆಗಿಲ್ಲ, ಆತ ಹುಟ್ಟಿಲ್ಲ, ಜನನಾಗಿಲ್ಲ, ಮೊದಲನೇ ಅದನ್ನು. ಅದು ಶಕ್ತಿ ಎಲ್ಲ ಕಾಲಕ್ಕಿದೆ. ಆಗಿಲ್ಲ ಹೋಗಿಲ್ಲ, ಅವನು ಸತ್ತು ಹೋಗಿಲ್ಲ. ನಾವು ಸಾಯ್ತೀವಿ, ಆತ ಸಾಯೋದಿಲ್ಲ.
ಆಗಿಲ್ಲ ಹೋಗಿಲ್ಲ, ಮೇಗಿಲ್ಲ ಕೆಳಗಿಲ್ಲ, ಮೇಲೆ ಕೆಳಗಿಲ್ಲ, ಎಲ್ಲ ಕಡೆಗಿದ್ದಾನೆ. ತಾಗಿಲ್ಲ ತಪ್ಪು ತಡೆಯಿಲ್ಲ, ಅಲ್ಲಿ ಎಲ್ಲಿಗೆ ಅಂಟ್ಕೊಂಡಿಲ್ಲ, ಅದು ಯಾವ ಮೋಹ ವ್ಯಾಮೋಹಕ್ಕೆ ಅಂಟ್ಕೊಂಡಿಲ್ಲ. ಆನಂತರಕ್ಕೆ ಏನೂ ಕಳಂಕನೇ ಇಲ್ಲ, ನಿರ್ಮಲವಾಗಿರ್ತಕ್ಕಂಥದ್ದು. ಅಂಥ ಒಂದು ಪರಮಾತ್ಮಗೆ ನಾವು ದೇಗುಲು ಕಟ್ಟಕ್ಕೆ ಸಾಧ್ಯನಾ ಅಂತ ಸರ್ವಜ್ಞ ಕೇಳ್ತಾನೆ. ಅಂದರೆ ಇಡೀ ಜಗತ್ತೇ ಪರಮಾತ್ಮ, ಅದರೊಳಗೆ ನಾವು ಅದರ ಅಂಶ. ಇದು ಬಯಲು ಅಂತ ಕರೀತಾರೆ ಶರಣರು. ಬಯಲು, ಶೂನ್ಯ ಸಂಪಾದನೆ. ಬಯಲು ಅಂದರೆ ಏನಂದರೆ ಇಡೀ ಜಗತ್ತೆಲ್ಲ ತುಂಬಿರೋದು ಬಯಲು. ಆ ಬಯಲಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಅದನ್ನು ಇವತ್ತು ವಿಜ್ಞಾನಿಗಳು ಕ್ವಾಂಟಮ್ ಥಿಯರಿ ಅಂತ ಮಾಡ್ತಾರೆ. ಅಂದರೆ ಆ ಅಣು ಭೂಮಿಗೆ ಇಳಿತಾನೇ ಇರ್ತದೆ, ಮೇಲಿಂದ ಬರ್ತಾನೆ ಇರ್ತವೆ. ಆ ಅಣುವಲ್ಲಿ ಪ್ರತಿಯೊಂದು ಶಕ್ತಿ ಇರ್ತದೆ. ಈ ಎಲೆಕ್ಟ್ರಾನ್ ಇವತ್ತು ನೋಡು, ಈ ರೇಡಿಯೋ ಆಗಲಿ, ಆನಂತರ ಯಾವುದೋ ಮೊಬೈಲ್ ಆಗಲಿ, ಎಲೆಕ್ಟ್ರಾನ್ಸ್ ಅಂತಾರೆ. ಆ ಎಲೆಕ್ಟ್ರಿಕ್ ಅವು ಏನಾಗ್ತದೆ ಅಲ್ಲಿ ಶಕ್ತಿಯಾಗಿ ಪರಿವರ್ತನೆ. ಅದೇ ರೀತಿಯಾಗಿ ಅವು ಭೂಮಿಗೆ ಇಳಿತಿರ್ತವೆ. ಅದನ್ನು ನಾವು ಸ್ವೀಕಾರ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ? ನಾವು ಬರೀ ಆಲೋಚನೆ ಮಾಡ್ತೀವಿ. ಯಾವಾಗ ಆಲೋಚನೆ ರಹಿತ ಸ್ಥಿತಿ ಇರ್ತದಲ್ಲ, ಆ ಸಂದರ್ಭದೊಳಗೆ ನಮ್ಮ ದೇಹದೊಳಗೆ ಇಳಿತಾವೆ. ಸುಮ್ಮನೆ ನೀವು ಕಣ್ಣು ಮುಚ್ಚಿಕೊಂಡು ಕೂತ್ಕೊಡ್ರಿ, ಆ ಮನಸ್ಸು ಒದ್ದಾಡೋದ್ರೆ ಸ್ವಲ್ಪ ನಿಂತ್ಕೊಂಡ್ಬಿಡ್ತೀವಿ. ನಿಂತ್ಕೊಂಡಾಗ ಆ ಮೇಲಿಂದ ಕಾಸ್ಮಿಕ್ ಎನರ್ಜಿ ನಮ್ಮ ಮೆದುಳು ಮುಖಾಂತರ ಒಳಗೆ ಇಳಿತೀವಿ. ಅದು ರಾತ್ರಿ ನಾವು ಮಲಗಿದ ಗಾಢ ನಿದ್ರೆಯೊಳಗೆ ಮಾತ್ರ ನಮಗೆ ಅದು ಒಂದು ಸ್ವಲ್ಪ ಒಂದು ತಾಸು ಅಥವಾ ಅರ್ಧ ತಾಸು ಪ್ರವೇಶ ಆಗಿ ಮುಂಜಾನೆ ನಮಗೆ ಆ ಶಕ್ತಿಯನ್ನು ಕೊಡ್ತಾರೆ. ಅಂದರೆ ಊಟ ಇಲ್ಲದಂತೂ ಕೂಡ ಯೋಗಿಗಳು ಆ ಒಂದು ಕಾಸ್ಮಿಕ್ ಎನರ್ಜಿಯನ್ನು ಬಳಸ್ಕೊಂಡು ಬದುಕಿದ್ದಾರೆ. ಅದು ಒಂದು ಶಕ್ತಿ, ಅದಕ್ಕೆ ಚೈತನ್ಯ ಅಂತ ಕರೀತಾರೆ. ಅದೇ ಎಲ್ಲರೊಳಗಿದೆ, ನಮ್ಮೊಳಗಿದೆ, ನಿಮ್ಮೊಳಗೆ, ನಮ್ಮಲ್ಲಿ ಎಲ್ಲ ಬಯಲಿದೆ ಒಳಗೆ. ಪ್ರತಿಯೊಂದು ಅಣು ಪ್ರತಿಯೊಂದು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ಕರೀತಾರೆ. ಅದರಲ್ಲಿ ಸಹಿತ ಹೊಡೆದ್ರೆ ಅದರಲ್ಲಿ ಬರೀ ಬಯಲು. ಆ ಬಯಲಿನೊಳಗೆ ಇಂಥ ಶಕ್ತಿ ಅಡಗಿದೆ. ಅದಕ್ಕೆ ಎನರ್ಜಿ ಅಂತ ಕರೀತಾರೆ. ಅದಕ್ಕೆ ಈತ ನ್ಯೂಟನ್ ಅಂತಕ್ಕನು mc² ಅಂತಾನೆ. E=mc² ಅಂತಾನೆ. ಅಂದರೆ ಈ ಸ್ವರ ಆತ mc² ಅಂದ, ಅಲ್ಲಿ ಈಶ್ವರ ಅಂತ ನಾವು ಕರಿತೀವಿ. ಈಶ್ವರ ಅಂದರೆ ಒಂದು ಶಕ್ತಿ ಎಲ್ಲರೊಳಗೆ ಐತಿ, ಚೈತನ್ಯ. ನಾನು ಬೇರೆಲ್ಲ, ನೀನು ಎಲ್ಲರೂ ಒಬ್ರಿಗೊಬ್ರಿಗೆ ಸಂಬಂಧ ಇದೆ. ಇವತ್ತು ನಕ್ಷತ್ರಗಳು ಇರ್ಬೋದು, ಬ್ರಹ್ಮಾಂಡ ದೊಡ್ಡದಿದೆ. ಎಷ್ಟು ನಕ್ಷತ್ರಗಳದವೋ, ಎಷ್ಟು ಭೂಮಿ ಅದವೋ, ಎಷ್ಟು ಲೋಕಗಳದವೋ ಗೊತ್ತಿಲ್ಲ. ಇದು ಒಂದೇ ಭೂಮಿ, ಅದು ಇಂಥವು ಸಾಕಷ್ಟಿದ್ದಾವೆ. ಅದನ್ನು ನಾವು ಹೆಂಗೆ ಕಾಣಬೇಕು ಅಂದರೆ ಲಿಂಗ ಪೂಜೆ ಮಾಡೋದ್ರಿಂದ ಶರಣರು ಹೇಳಿರೋದು. ಅಂದರೆ ಲಿಂಗ ಪೂಜೆ ಇರ್ಬೋದು, ಧ್ಯಾನ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಅವರವರು ತಕ್ಕಂಗೆ ಅವ್ರು ಮಾಡುವ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರೇ ಥರನಾಗಿ ಇರುತ್ತೇನು ಶಿವಯೋಗಿ. ಅವ್ರವ್ರು ಹೆಂಗೆ ಭಾವಿಸ್ಕೊಂತಾರೋ ಹಂಗೆ. ನಮ್ಮ ಮನಸ್ಸು ಯಾವಾಗ ನಿಲ್ತದೋ, ಮನಸ್ಸು ನಿಲ್ಲಿಸಂಥ ಕೆಲಸವನ್ನು ನಾವು ಮಾಡಬೇಕು. ಮನಸ್ಸು ನಿಲ್ಲಿಸೋದು ಹೆಂಗೆ? ಅದಕ್ಕೆ ಶರಣರು ಏನು ಮಾಡೋದು, ಕೈಯೊಳಗೆ ಒಂದು ಲಿಂಗ ಕೊಟ್ಟು ಆ ಲಿಂಗವನ್ನು ನಿತ್ಯ ನಾವು ದೃಷ್ಟಿ ಇಟ್ಟು ನೋಡ್ತಾ ಮನಸ್ಸು ನಿಂತ್ಕೊಂಡ್ಬಿಡ್ತದೆ. ಮನಸ್ಸು ನಿಂತ್ಕೊಂಡಾಗ ಅಲ್ಲಿ ಬೆಳಕು ಉತ್ಪತ್ತಿಯಾಗುತ್ತೆ. ಬೇರೆ ಕಣ್ಣು ಹೆಂಗೆ 7 ಬಣ್ಣ ಇರ್ತಲ್ಲ ಕಾಮನ್ ಮೇಲೆ, ಆ ರೀತಿ ಆ ಬಣ್ಣ ಉತ್ಪತ್ತಿ ಆಗ್ತದೆ. ಆ ಬಣ್ಣ ನೋಡ್ತಾ ಹೋದಾಗ ಆ ಲಿಂಗನ ಕಾಣ್ದಂಗೆ ಆಗಿರುತ್ತೆ. ಲಿಂಗನ ಕಂಡು ನಮ್ಮ ಸ್ವರೂಪ ನಾವೇ ಜ್ಯೋತಿ ರೂಪವಾಗಿ ಬೆಳಕಿನ ರೂಪದಲ್ಲಿ ಇದ್ದೀವಿ. ಯಾಕಂದರೆ ನಾವೆಲ್ಲ ಬೆಳಕಿನ ರೂಪಗಳು. ಆ ಶಕ್ತಿ ಎಲ್ಲರೊಳಗಿದೆ. ಅದು ಏನಾಗೈತಿ ಇವತ್ತಂದರೆ ಆ ಕನ್ನಡಿಗೆ ಹೆಂಗೆ ಧೂಳು ಮುಚ್ಚಿತ್ತು, ಹಂಗೆ ನಮ್ಮೊಳಗೆ ಈ ವ್ಯಾಮೋಹ, ಈ ಎಲ್ಲ ಸಂಸಾರಿಕ ಜೀವನ ಇವೆಲ್ಲ ಮುಚ್ಚಿಕೊಂಡು, ದುರ್ಗುಣಗಳೆಲ್ಲ ಮುಚ್ಚಿಕೊಂಡು ಅದು ಕತ್ಲಾಗಿಬಿಡುತ್ತೆ. ಅದನ್ನು ವರ್ಷದ ಮಾಡ್ಬೇಕಂತ ದಿನನಿತ್ಯ ನಾವು ಲಿಂಗ ಪೂಜೆ ಮಾಡ್ತೀವಿ. ದಿನನಿತ್ಯ 1 ಸಲ ಆಗಲಿ 2 ಸಲ ಆಗಲಿ ನಾವು ಹುಟ್ಟಿ ಬಂದ ಮೊನ್ನೆ ಆ ಲಿಂಗ ಪೂಜೆ ಮಾಡ್ತೀವಿ. ಲಿಂಗ ಪೂಜೆದು ವೈಜ್ಞಾನಿಕತೆಯನ್ನು ನಾವು ಸರಿ ಅರ್ಥ ಮಾಡ್ಕೊಂಡಿಲ್ಲ. ಜನ ಕಟ್ಕೊಂತಾರೆ, ಆ ಪೂಜೆ ಬೇಕು ಬೇಡ ನೀರು ಹಾಕ್ತಾರೆ, ಇಟ್ಕೊಂಡು ಹೋಗ್ತಾರೆ. ಆದರೆ ಒಂದು ಅರ್ಧ ಗಂಟೆ ಆದ್ರೂ ಆ ಒಂದು ಲಿಂಗವನ್ನು ಇಟ್ಕೊಂಡು ಏಕದೃಷ್ಟಿಯಿಂದ, ಅದಕ್ಕೆ ತ್ರಾಟಕ ಯೋಗ, ಶಿವಯೋಗ ಅಂತ ಕರೀತಾರೆ. ಅದು ನೋಡ್ತಾ ಹೋದಂಗೆಲ್ಲ ನಮ್ಮೊಳಗೆ ಬದಲಾವಣೆ ಆಗ್ತದೆ. ನಮ್ಮಲ್ಲಿ ಶಕ್ತಿ ಪ್ರವೇಶ. ಯಾಕಂದರೆ ಆ ಕಾಸ್ಮಿಕ್ ಎನರ್ಜಿ ಏನು ಬರ್ತದಲ್ಲ ಮೇಲಿಂದ, ಅದನ್ನು ಈ ಲಿಂಗ ಹೀರ್ಕೊಳ್ತೈತಿ. ಇದು ಕಪ್ಪಾಗಿರ್ತದೆ. ಯಾಕಂದರೆ ಆ ಕಪ್ಪು ವಸ್ತುಗಳು ಯಾವಾಗಲೂ ಕಾರ್ಬನ್ ಏನೈತಲ್ಲ, ಇವತ್ತು ವಿಭೂತಿ ಆದರೂ ಕೂಡ ಅದೇ ಕಾರ್ಬನ್ನೇ. ಅದನ್ನು ಹೆಚ್ಕೊಂತೀವಿ ಅಂದರೆ ಅದು ನಮಗೆ ಆ ಕಾಸ್ಮಿಕ್ ಎನರ್ಜಿನ ನಮ್ಮಲ್ಲಿ ಹೀರ್ಕೊಳ್ತೈತಿ, ಮೈಗೆಲ್ಲ ಹೆಚ್ಕೊಳ್ತೀವಿ. ಆದರೆ ಲಿಂಗ ಸಹಿತ ಅದನ್ನು ಬೂದಿಯಿಂದನೇ ಮಾಡಿರ್ತಾರೆ, ಬೇರೆ ವಸ್ತುಗಳನ್ನು ಹಾಕಿ ಮಾಡಿರ್ತಾರೆ. ಅದು ಏನಾಗುತ್ತೆ ಅಂದರೆ ಅದು ಹೀರ್ಕೊಳ್ತೈತಿ. ಹೀರ್ಕೊಂಡಾಗ ನಾವೇನು ಮಾಡ್ತೀವಿ, ಅದನ್ನು ಕೈಯಾಗಿ ಹಿಡ್ಕೊಳ್ತೀವಿ. ಕೈಯಾಗಿ ಹಿಡ್ಕೊಂಡಾಗ ನಮ್ಮ ಕೈ ಬಿಸಿಗೆ ಅದು ಕರಗ್ತೈತಿ. ಕರಗಿ ಆ ಮತ್ತೆ ಶಕ್ತಿ ಹೊರಗೆ ಹೋಗ್ತಾವೆ. ಹೊರಗೊಮ್ಮಿದ ನಾವು ಸಮೀಪದಲ್ಲಿ ಈ ರೀತಿ ಹಿಡ್ಕೊಂಡಾಗ ಅದು ನಮ್ಮ ಒಳಗೆ ಕಣ್ಣಿನ ಮುಖಾಂತರ ಒಳಗೆ ಹೋಗ್ತೈತಿ. ಒಳಗೋಗಿ ನಮ್ಮಲ್ಲಿ ಪಿಟ್ಯುಟರಿ ಗ್ರಂಥಿ ಮತ್ತು ಪೀನಿಯಲ್ ಗ್ಲ್ಯಾಂಡು ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ ಅಂತ 2 ಇರ್ತಾವೆ. ಅವು ಅಲ್ಲಿ ಜಾಗೃತ ಆಗ್ತವೆ. ಅವು ಜಾಗೃತ ಅಂದರೆ ಅವಾಗೇನಂದ್ರೆ ಮೆಲಟಿನ್ ಅಂತಕ್ಕಂಥ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ಅದಕ್ಕೆ ಅಮೃತ ಅಂತ ಕರೀತಾರೆ. ಅದೇ ಅಮೃತ. ಆ ಶಕ್ತಿ ಬಿಡುಗಡೆ ಆದಾಗ ನಮ್ಮಲ್ಲಿ ರೋಗಗಳಾಗಲಿ, ಚಿಂತೆಗಳಾಗಲಿ, ಮತ್ತೊಂದು ಏನಿರಲ್ಲ, ಆರಾಮ ಆನಂದವಾಗಿ ಇರ್ತದೆ. ಅದನ್ನು ಕಡಿಲಿಕ್ಕಾಗಿ ನಾವು ಈ ರೀತಿ ಪ್ರಯತ್ನ ಮಾಡಬೇಕು. ಅದಕ್ಕೆ ಮೆಲೋಟಿನ್ ಅಂತ ಕರೀತಾರೆ. ಆ ಶಕ್ತಿ ಯಾವಾಗ ನಮ್ಮೊಳಗೆ ಪ್ರವೇಶ ಆಗುತ್ತೋ ದೇಹ ತುಂಬ, ಅದಕ್ಕೆ ಅಮೃತ ಅಂತ ಕರೀತಾರೆ. ಅಕ್ಕ ಮಾದೇ ಒಂದು ಹೇಳ್ತಾಳೆ, ಅಂಬರದ ಮೇಲೊಂದು ತುಂಬಿದ ಕೊಡನುಕ್ಕಿ
ಅಂಬರದ ಮೇಲೊಂದು ತುಂಬಿನ ಕೊಡನುಕ್ಕಿ ಕುಂಬಿನಿಯ ಮೇಲೆ ಸುರಿಯಲು ಮಾನವರು ಶಂಭುಲೋಕಕ್ಕೆ ತೆರಳಿದರು. ಅಂದರೆ ಅಂಬರ ಅಂದರೆ ಇದು ಅಂಬರ, ನಮ್ಮಲ್ಲಿ ಆಕಾಶ ಇದು. ಅಂಬರದೊಳಗಿನ ತುಂಬಿದ ಕೊಡ, ಅಲ್ಲಿ ಒಂದು ಅಮೃತದ ಬಿಂದು ಐತೆ, ಅದು ಉಕ್ಕಬೇಕು. ಅದು ಲಿಂಗ ಪೂಜೆ ಮಾಡಿ ಉಕ್ತದೆ. ಉಕ್ಕಿ ಅದು ನಮ್ಮ ದೇಹಕ್ಕೆ ಬಂದಾಗ ಆರೋಗ್ಯ ಅಶಂಭುಲೋಕಕ್ಕೆ ತೆರಳಿ ಅಂದರೆ ಅವರು ಅಮರರಾಗಿಬಿಡ್ತಾರೆ. ಅವರು ಎಲ್ಲವನ್ನೂ ಮೃತ್ಯುವನ್ನು ಸಹಿತ ಗೆದ್ದು ಅವರು ಶರಣರಾಗಿ ಎಲ್ಲ ಕಾಲಕ್ಕೂ ಶಕ್ತಿಯ ರೂಪವಾಗಿ ಉಳಿತಾರೆ. ಇದು ನಾವು ಲಿಂಗ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿ. ಆ ಲಿಂಗ ಪೂಜೆಯಲ್ಲಿ ಏನೇನು ಮಾಡ್ತಾರೆ, ಆ ಲಿಂಗದ ನಾವು ಸುಮ್ಮನೆ ನೀರಾಗಿ ಕಾಟಾಚಾರ ಮಾಡೋದಲ್ಲ. ಕೊನೆಗೆ ಒಂದು 15 ನಿಮಿಷ, ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ನಾವು ಕಣ್ಣು ಇಟ್ಟು ದೃಷ್ಟಿ ಇಟ್ಟು ನೋಡ್ತಾ ಮೊದಲೆಲ್ಲ ಕಣ್ಣು ನೀರು ಸುರಿತಾರೆ. ಆನಂತರ ಬರ್ಬರ್ತಾ ಅದಲ್ಲಿ ಎಲ್ಲ ಬಣ್ಣಗಳು ಕಾಣ್ತವೆ. ಹಂಗೆ ನೋಡ್ತಾ ಹೋದಂಗೆಲ್ಲ ಆ ಲಿಂಗ ಪೂಜೆಯಲ್ಲಿ ನಾವೆಲ್ಲದನ್ನೂ ಕಾಣ್ಬೋದು. ಅದನ್ನೇ ಶರಣರು ನಮ್ಗೆ ಹೇಳಿದ್ರು. ನಮ್ಮಲ್ಲಿ 9 ಚಕ್ರಗಳು ಅದಾವ ಅಂತ ಹೇಳ್ತಾರೆ. 9 ಚಕ್ರ: ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ. ಹೀಗೆ 9 ಚಕ್ರಗಳು ನಮ್ಮ ಅವು ಆ್ಯಕ್ಟಿವೇಟ್ ಆಗ್ತದೆ. ನಾವು ದಿನನಿತ್ಯ ಈ ಲಿಂಗ ಪೂಜೆ ಮಾಡ್ತಾ ತನ್ನಷ್ಟು ತಾನು ಆ್ಯಕ್ಟಿವೇಟ್ ಆಗ್ತೈತೆ. ಆವಾಗ ಮನುಷ್ಯನಲ್ಲಿ ಆನಂದ ಸಿಗ್ತೈತೆ. ಆನಂದ ಅಂತ ನಾವೇನು ತಿಳ್ಕೊಂಡ್ವಿ ಅಂದರೆ ಈ ಲೌಕಿಕ ಆನಂದ ಅಲ್ಲ. ಅದು ಆನಂದ ಅದು ಅನುಭವಿಸಲಿಕ್ಕೆ ಗೊತ್ತಾಗ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ, ಆ ದೇಹದ ಅನುಭವಕ್ಕೆ ಬರ್ತಾನೆ. ಅದಕ್ಕೆ ಅನುಭವ ಅಂತ ಹೇಳಿದ್ನಲ್ಲ. ಆ ಒಂದು ಆನಂದ ಬಂದಾಗ ಮೈಯೆಲ್ಲ ರೋಮಾಂಚನ ಆಗ್ತದೆ. ಒಂಥರ ಆನಂದ. ಕಿವಿಯೊಳಗೆ ಏನೋ ನಾದ ಕೇಳಿಸ್ತದೆ, ಕಣ್ಣಿನ ಮುಂದೆ ಏನೋ ಬೆಳಕು ಕಾಣಿಸ್ತದೆ. ಮೂಗಿನಲ್ಲಿ ಒಂದು ಸುಗಂಧವಾಗಿರ್ತಕ್ಕಂಥ ವಾಸನೆ ಬರ್ತದೆ. ನಾಲಿಗೆಯಲ್ಲಿ ಅಮೃತ ಬಿಂದು ಸುರಿತೈತಿ. ಹೀಗೆ ಅದಕ್ಕೆ ಹೇಳ್ತಾಳೆ ಅಕ್ಕಮಹಾದೇವಿ, ಉಸಿರಿನ ಪರಿಮಳ ಬರಲು ಕುಸುಮದ ಹಂಗಿ ಕೈ ಅಂತ. ಉಸಿರಾಟನೇ ನಾವು ಸರಿಯಾಗಿ ಗಮನಿಸ್ತಾ ಇಲ್ಲ. ಈ ಲಿಂಗ ಪೂಜೆ ಮಾಡಿದ್ರೆ ಆ ಉಸಿರಾಟ ತನ್ನಷ್ಟು ತಾನೇ ಸಮತ್ವಕ್ಕೆ ಬರ್ತದೆ. ಅದು ಮೇಲ್ಮುಖವಾಗಿ ಉಸಿರಾಡ್ತದೆ, ನಾವು ಕೆಳಮುಖವಾಗಿ ಉಸಿರಾಡ್ತೀವಿ. ಆ ಮೇಲ್ಮುಖ ಉಸಿರಾಡಿದಾಗ ಏನಾಗ್ತದೆ, ಆಧ್ಯಾತ್ಮದ ಒಂದು ಶಕ್ತಿ ನಮ್ಮೊಳಗೆ, ಈ ಮೆದುಳಿನೊಳಗೆ ಅಲ್ಲಿ ಒಂದು ಶಕ್ತಿ ಬಿಡುಗಡೆ ಆಗ್ತೈತೆ. ಆ ಶಕ್ತಿ ಬಿಡುಗಡೆ ಆದಾಗ ಅವು ಪಿಟ್ಯುಟರಿ ಗ್ರಂಥಿ, ಅದಕ್ಕೆ ಸಹಸ್ರಾರ ಚಕ್ರ ಅಂತ ಕರೀತಾರೆ. ಅಲ್ಲಿ ಪರಮಾತ್ಮನ ವಾಸ. ನಾವೆಲ್ಲ ಹೆಣ್ಮಕ್ಳೆಲ್ಲ ಹೂ ಮುಡ್ತಾರೆ, ಎಲ್ಲಿ ಮುಡ್ತಾರೆ, ಇಲ್ಲಿ ಮುಡ್ತಾರೆ. ಪರಮಾತ್ಮ ಇರೋದು ಇಲ್ಲೇ. ಅಲ್ಲಿ ಪರಮಾತ್ಮ, ನಾವು ಸುಮ್ಮನೆ ಶೃಂಗಾರಕ್ಕಂತ ತಿಳ್ಕೊಂಡು, ಆದರೆ ಪರಮಾತ್ಮ ಇರೋದಿಲ್ಲೇ. ಜುಟ್ಟು ಬಿಟ್ಟಿರ್ತಾರೆ ಬ್ರಾಹ್ಮಣರು. ಅಲ್ಲಿ ಅದು ಕಾಸ್ಮಿಕ್ ಎನರ್ಜಿಯನ್ನು ಹೀರ್ಕೊಳ್ತದಂತ ಆ ಒಂದು ಉದ್ದೇಶಕ್ಕಾಗಿ ಅವೆಲ್ಲ ಪ್ರತಿಯೊಂದನ್ನು ನಾವು ಆಲೋಚನೆ ಮಾಡಿದ್ರೆ, ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡಿದ್ರೆ ಅವೆಲ್ಲವೂ ಅರ್ಥ ಬರ್ತಿರ್ತವೆ. ನಾವೇನು ಮಾಡ್ತೀವಿ, ಕೆಲವೊಂದು ಬೇರೆ ಧರ್ಮನ ನಾವು ಟೀಕೆ ಮಾಡ್ತೀವಿ. ಯಾವ ಧರ್ಮನೂ ನಾವು ಟೀಕೆ ಮಾಡ್ತೀವಿ, ಎಲ್ಲ ಧರ್ಮದಾಗ ಒಳ್ಳೆಯದನ್ನೇ ಹೇಳ್ಯಾರ. ನಾವೇನು ಮಾಡಿದ್ವಿ, ಅದು ಬೇರೆ ಸೇರಿಸಿ ಆ ಧರ್ಮವನ್ನು ಹಸಿಡಿಸ್ಬಿಟ್ವಿ. ಬೇರೆ ಇಲ್ಲದಲ್ಲಿ ಒಬ್ಬೊಬ್ರಿಗೊಂದು ಸೂತ್ರ, ಒಬ್ಬೊಬ್ರಿಗೊಂದು. ಹೀಗೆ ಆ ಸಂಪ್ರದಾಯ ಆಗಿ ಹೋಗ್ಬಿಡುತ್ತೆ. ಸಂಪ್ರದಾಯ ನಾವು ಆಧ್ಯಾತ್ಮಿಕವಾಗಿ ಅಧ್ಯಾತ್ಮವನ್ನೇ ಕಲಿಯೋದು ಹೊರತಾಗಿ ಧರ್ಮ ಮತ್ತು ಅಧ್ಯಾತ್ಮ ಬೇರೆ. ಅದಕ್ಕೆ ಅವಶ್ಯ ಹೇಳ್ತಾನೆ, ನಾನು ಆಧ್ಯಾತ್ಮವನ್ನೇ ಕಳಿಸುತ್ತೇನೆ ಹೊರತಾಗಿ ಧರ್ಮವನ್ನಲ್ಲ ಅಂತ. ಧರ್ಮ ಅಂದರೆ ಎಲ್ಲ ಒಳ್ಳೆತನ ಇರೋದೇ ಧರ್ಮ. ಇವತ್ತು ನನ್ನ ಧರ್ಮ ಬೇರೆ, ನಿನ್ನ ಧರ್ಮದ ನನ್ನ ಶ್ರೇಷ್ಠನೇ ಇವೇ ಬಡ್ದಾಡ್ಕೈತ್ಬಿಟ್ರೆ. ಇವಾಗ ಒಳಗಳು ತಿಳ್ಕೊಂಡಿಲ್ಲ, ಬೇರೆ ತೆಂಗಿನಕಾಯಿ ಗುದ್ದಾಡ್ತಾರೆ ಮೇಲೆ, ಒಳಗಳು ಕೊಬ್ಬರಿ ಹಾಲು ಕುಡ್ತಾ ಇಲ್ಲ. ಈ ಕುಡ್ತಾ ಬಡ್ದಾಡಿ ರಕ್ತಪಾತವಾಗಿ ಧರ್ಮದ ನಡುವೆ ಘರ್ಷಣೆಯು ನಡೆದಷ್ಟು ಯುದ್ಧದಿಂದ ಆಗಿಲ್ಲ ರಕ್ತಪಾತ. ದೇಶ ಬೆಳೆಸುವ ಧರ್ಮ ಯಾವುದಾದರೂ ತೊರೆದು ವಿಶ್ವ ಧರ್ಮವ ಸಿಗಲಿಲ್ಲ. ಅಂದರೆ ಅವರೆಲ್ಲರನ್ನು ಪ್ರೀತಿಯಿಂದ ಕಾಣೋದು. ಯಾರು ಬೇರೆ ಇಲ್ಲ ಜಗತ್ತಿನೊಳಗೆ. ಎಲ್ಲರನ್ನ ಪ್ರೀತಿಯಿಂದ ಕಾಣೋದೇ ಧರ್ಮ. ಎಲ್ಲರನ್ನೂ ಸಂತೋಷವಾಗಿ, ಎಲ್ಲರಿಗೂ ಕೆಟ್ಟದ ಮಾಡದೇ ಇರತಕ್ಕಂಥದ್ದು. ಯಾಕಂದರೆ ಇಡೀ ಜಗತ್ತೇ ನಮ್ಮ ಮನೆ. ಈ ಅದಕ್ಕೆ ಹೇಳ್ತಾರೆ ಅವರು ಶರಣರೆಲ್ಲ ಹೇಳ್ತಾರೆ, ಪಾರ್ವತಿ ನನ್ನ ತಾಯಿ, ಪರಮಾತ್ಮ ನನ್ನ ತಂದೆ, ಈ ಶರಣರೆಲ್ಲ ನನ್ನ ಬಂಧು ಬಳಗ, ಈ ಜಗತ್ತು ಏನೈತಲ್ಲ ನನ್ನ ಮನೆ ಅಂತ ಒಬ್ಬ ಶಂಕರಾಚಾರ್ಯ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಹಾಗೆ ಇಡೀ ವಿಶ್ವ ಕುಟುಂಬಗಳಾಗಬೇಕಾದ್ರೆ ನಾವು ಧರ್ಮವನ್ನು, ಅಧ್ಯಾತ್ಮವನ್ನು ಅರ್ಥಕೊಂಡು ಅದನ್ನು ನಮ್ಮ ಜೀವನದಾಗ ಅಳವಡಿಸ್ಕೊಂಡು ನಾವು ಅದನ್ನು ನಡೆಸ್ಕೊಂತ ಹೋದರೆ ಅದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಜೀವನ ಬದಲಾವಣೆ ಆಗ್ತದೆ. ನೂರಾರು ಚಟಗಳಿಗೆ ಬಿದ್ದು ಮನಸ್ಸು ಹಾಳಾಗೋದಕ್ಕಿಂತ ಒಂದು ಆಧ್ಯಾತ್ಮದ ಚಿಂತನೆಯನ್ನು, ಆ ಒಂದು ಅಂದರೆ ಪರಮಾತ್ಮ ಅಂದರೆ ನಾವೇನು ತಿಳ್ಕೊಂಬಿಟ್ಟಿವಿ ಅಂದರೆ ಅದೊಂದು ಮೂರ್ತಿ ಅಂತ ತಿಳ್ಕೊಂಬಿಟ್ಟಿವಿ. ಅದು ಪರಮಾತ್ಮ ಅಂದರೆ ಅದೊಂದು ಶಕ್ತಿ, ಅದನ್ನೊಂದು ರೂಪ ಮಾಡಿಟ್ಟಿವಿ ಅಷ್ಟೇ. ಅದೇನು ಹೇಳ್ತಾನೆ ಚನ್ನಬಸವಣ್ಣ, ಆಕಾರ ನಿರಾಕಾರ ಏಕೋದಿ. ಮೊದಲು ಆಕಾರ ಇಟ್ಕೊಂಡು ನೋಡ್ತೀವಿ, ನೋಡ್ತಾ ಕಣ್ಣಿಗೆ ಕಾಣೋದಿಲ್ಲ, ಅದು ಬಯಲಾಗಿಬಿಡುತ್ತೆ. ಆಕಾರ ನಿರಾಕಾರ ಏಕೋದೇವ ಅಂತ ಅಂದರೆ ಆ ಆಕಾರದಿಂದ ನಿರಾಕಾರಕ್ಕೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಆಕಾರ ಬೇಕು. ಒಮ್ಮಿಂದ ಮೇಲೆ ನಾವು ನಿರಾಕಾರಕ್ಕೆ ಹೋಗೋಕ್ಕಾಗೋದಿಲ್ಲ, ಅವ್ನು ಕಾಣೋಕ್ಕಾಗಲ್ಲ. ಆದರೆ ಆಕಾರವನ್ನು ಇಟ್ಕೊಂಡು ಆ ನಿರಾಕಾರಕ್ಕೆ ನಾವು ಹೋಗೋಂಥ ವ್ಯವಸ್ಥೆಯನ್ನು ನಾವು ದಿನನಿತ್ಯ ಅದನ್ನು ಶರಣರು ನಮಗೆ ಹಾಕಿ ಕೊಟ್ಟಾರ. ಅದನ್ನು ನಾವು ದಿನನಿತ್ಯ ಮಾಡಬೇಕು, ಒಂದು ಸಲಾರ ಮಾಡಬೇಕು. ಲಿಂಗ ಪೂಜೆ ನಮಗೆ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ. ಆ ಶರಣರ ವಚನಗಳನ್ನು ಓದಬೇಕು, ಅಧ್ಯಾತ್ಮದ ವಿಚಾರಗಳು ಎಲ್ಲ ಪುಸ್ತಕಗಳನ್ನ ಓದ್ರಿ.
ಕುರಾನ್ ಓದ್ರಿ, ಬೈಬಲ್ ಓದ್ರಿ. ಬೈಬಲ್ಗೆ ಒಳ್ಳೆ ಮಾತನ್ನು ಹೇಳ್ತಾರೆ, ಕುರಾನ್ನಾಗ ಒಳ್ಳೆ ಮಾತನ್ನು ಹೇಳ್ತಾರೆ. ಒಳ್ಳೆದನ್ನಷ್ಟೇ ತಗೊಳ್ರಿ, ಕೆಟ್ಟ ಬಿಟ್ಬಿಡ್ಬೇಕು. ಇದು ಹೇಳ್ತಾನೆ ಯಾರು, ಯೇಸು ಕ್ರಿಸ್ತ, ಬಾಗಿಲಿಯನ್ನು ಬಡಿ ತೆರೆಯುತ್ತದೆ, ಬಾಗಿಲಿಯನ್ನು ಬಡಿ ತೆಗೆಯುತ್ತದೆ, ಕೇಳು ಕೊಡುತ್ತದೆ, ನೋಡು ಕಾಣಿಸುತ್ತದೆ. ನಾವು ಬಾಗಿಲು ಬಿಡೋಕ್ಕೆ ತಯಾರಿಲ್ಲ. ಹೀಗಾಗಿ ನಮ್ಮನ್ನು ನಾವು ತಿಳ್ಕೊಬೇಕಂದ್ರೆ ಲಿಂಗ ಪೂಜೆಯನ್ನು ನಾವು ನಿತ್ಯ ಮಾಡಬೇಕು. ಸಂತೋಷವಾಗಿ ಇಲ್ಲಿ ಬಂದೀವಿ, ಸಂತೋಷದಿಂದ ಪ್ರಾಣ ಬಿಡಬೇಕು. ಆದ ಕಾರಣ ಆ ವ್ಯವಸ್ಥೆಯನ್ನು ನಾವು ದಿನನಿತ್ಯ ಮಾಡಬೇಕು. ನನ್ನ ಒಂದು ತತ್ವಪದವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಒಂದು ತತ್ವಪದ ಅದರ ಒಂದು ವಿವರಣೆ ಮಾಡ್ತೀನಿ. ಮನುಷ್ಯನಿಗೆ ಒಂದು ಗುಬ್ಬಿಯ ಒಂದು ಜೀವನವನ್ನು ತೊಗೊಂಡು ಮನುಷ್ಯನಿಗೆ ಹೋಲಿಸಿ ಬರೀ ಏಳಲೆಯ ಗುಬ್ಬಿ ಮೊಬ್ಬಾಗಿ ಎದ್ದರೆ ಕೊಂದು ತಿನ್ನುವುದಲ್ಲ ಬೆಕ್ಕು, ಪರರ ನಿವಾಸದೆ ಗೂಡನ್ನು ಕಟ್ಟುತ್ತಾ ಸೊಕ್ಕಿದೆ ನಿನಗೆಂತ ಸೊಕ್ಕು, ಕೊಬ್ಬಿದೆ ನಿನಗೆಂತ ಸೊಕ್ಕು, ಮಡದಿಯೋರೊಳ ಮಾಡಿಕೊಳ್ಳುತ್ತ ನೀನು ಬಹಳ ಮೋಹಿತನಾಗಿ, ಯಾವನಾದರೂ ಬಂದು ಮಡದಿಯ ತಡವಲು ಗುದ್ದಾಟವಾಡುವೆಯಲ್ಲ, ಗೂಡಲಿ ಮರಿಯಿಟ್ಟು ಮತ್ತೆ ಗುಟುಕನ್ನು ಕೊಟ್ಟು ಸಾಕಿ ಸಲುಹಿದೆಯಲ್ಲ, ರೆಕ್ಕೆ ಬಲಿತ ಮರಿ ಹಾರಿ ಹೋದರೆ ದೂರ ದುಃಖವ ಮಾಡುವೆಯಲ್ಲ, ಯಾರಿಗೆ ಯಾರಿಲ್ಲ ಯಮನಿಗೆ ದಯವಿಲ್ಲ, ಮಾರಾರಿಯೊಬ್ಬನೇ ದಿಕ್ಕು, ಮೆಟ್ರಿ ಮಾದೇವನ ನೆನೆಸುತ್ತಾ ಬೆಳೆದರೆ ಶಾಂತಿ ಸಂಪದ ನಿನಗಪ್ಪು ಅಂತ ಇದೊಂದು ತತ್ವಪದ. ಇದು ಒಂದು ಗುಬ್ಬಿ. ಈಗಂತೂ ಗುಬ್ಬಿ ಕಡಿಮೆ ಆಗಿದೆ, ಹಳ್ಳಿಗಳೊಳಗೆ ಇದಾವೆ. ಈ ಮೊಬೈಲ್ ಬಂದ ಮೇಲೆ ಆ ಗುಬ್ಬಿಗಳು ನಾಶ ಆಗ್ತದವಂತೆ. ಆದರೆ ಆ ಗುಬ್ಬಿಗಳು ನಾವು ಸಣ್ಣ ಹುಡುಗದಾಗ ನೋಡ್ತಿದ್ವಿ. ಎರಡು ಗಂಡು ಗುಬ್ಬಿಗಳು ಗುದ್ದಾಡ್ತಾವೆ, ಹೆಣ್ಣು ಗುಬ್ಬಿಗಳು ಗುದ್ದಾಡ್ದಿಲ್ಲ. ಎರಡು ಗಂಡುಗಳು ಅದು ತನ್ನ ಹೆಂಡ್ತಿನ ಏನಾದ್ರು ತಡಿದ್ರೆ ಡೆಕ್ಕ ಮ್ಯಾಕಡೆ ಜಗಳ ಆಡ್ತಿರ್ತೈತೆ. ಅಂದರೆ ಇನ್ನೊಬ್ಬರು ಮನೆಗೆ ಗೂಡು ಕಟ್ಟಿರ್ತದೆ ಎಲ್ಲರೂ ಕೋಡ್ದಿಂದ ಹೇಳಿ, ಅದು ನಂದಂತ ಕೂತ್ರಿ. ಹಂಗೆ ನಾವೇನು ಮಾಡ್ತೀವಿ, ಇದು ಎಲ್ಲ ಪ್ರಪಂಚ ಅವಂದು, ನಂದಂತ ತಿಳ್ಕೊಂಡು ನನ್ನ ಭೂಮಿ, ನನ್ನ ಹೊಲ, ನನ್ನ ಹೆಂಡ್ತಿ ಅಂತ ನಾವು ಈ ವ್ಯಾಮೋಹಕ್ಕೆ ಬಿದ್ದು ಹಾಳಾಗ್ತದೆ. ಹೇಳಲೆಯೇ ಗುಬ್ಬಿ ಮೊಬ್ಬಾಗಿ ಎದ್ದರೆ ಕೊಂದು ತಿನ್ನುವುದಲ್ಲ ಬೆಕ್ಕು. ಅಂದರೆ ಯಮಧರ್ಮ ಯಾವಾಗ ನಮ್ಮನ್ನು ತೊಗೊಂಡು ಹೋಗೋಣ ಗೊತ್ತಿಲ್ಲ, ಸಾವು. ಆದ ಕಾರಣ ಎಚ್ಚರವಾಗಿ ಅಂತ ಅದನ್ನು ಕೂಡ ಹೇಳ್ತಾರೆ. ಅರೈದ್ ಅವೇಕ್ ಅಂತೇಳಿ ವಿವೇಕಾನಂದರು ಹೇಳ್ತಾರೆ, ನೀನು ಗುರಿ ಮುಟ್ಟ ತನಕ ನೀನು ಎಚ್ಚರವಾಗಿರು ಅಂತೇಳಿ. ಬರರ ನಿವಾಸದಿ ಗೂಡನ್ನು ಕಟ್ಟುತ್ತಾ ಕೊಬ್ಬಿದೆ ನಿನಗಂತ ಸೊಪ್ಪು. ಇನ್ನೊಬ್ಬರ ಮನೆಗೆ, ಇದು ಪರಮಾತ್ಮದ ಭೂಮಿ, ನಾವು ಕಟ್ಕೊಂಡು ನನ್ನ ಮನೆ ಗುದ್ದಾಡ್ತೀವಿ. ಹೆಂಡತಿಯವರೊಳ ಮಾಡಿಕೊಳ್ಳುತ್ತಾ ನೀನು ಬಹಳ ಮೋಹಿತನಾದೆಯಲ್ಲ. ಹೆಂಡ್ತಿರು ಕಟ್ಕೊಂಡ್ಬಿಟ್ಟು ಹೆಂಡ್ರು ಮಕ್ಕಳು ಅವ್ರ ಸಲುವಾಗಿ ಜೀವನನೆಲ್ಲ ತೆರಿತೀವಿ. ಅವ್ರಿಗೆ ಕೇಳಿದ್ದೆಲ್ಲ ತರೋದು, ಅದು ವ್ಯಾಮೋಹ. ಅದು ಸಂಸಾರಕ್ಕೆ ಬಿದ್ದ ಮೇಲೆ ಅಷ್ಟೇ ಅದು ವ್ಯಾಮೋಹ. ಅದಕ್ಕೆ ಒಂದು ಚುಟುಕು ಹೇಳಿದ್ರೆ ನಿಮಗೆ, ಯಾಕಂದ್ರೆ ನಗು ಬರೋದು ಒಂದು ಹೇಳ್ತೀನಿ. ಮನೆಯೊಳಗೆ ನಾವು ಹೆಂಗಿರಬೇಕು, ನಾನೊಂದು ಚುಟುಕು ಬರೀತೀನಿ. ಸಂಸಾರ ಒಂದು ವಸ್ತುಗಳನ್ನ ಇಟ್ಕೊಂಡು, ಹೆಂಡತಿ ಕೋಪ ಬಂದಾಗ ಕೂಗುವ ಪ್ರೆಷರ್ ಕುಕ್ಕರ್, ಹೆಂಡತಿ ಕೋಪ ಬಂದಾಗ ಕೂಗುವ ಪ್ರೆಷರ್ ಕುಕ್ಕರ್, ಪಾಪವಾದಾಗ ಹನಿ ಹನಿ ನೀರಿಳಿಸುವ ವಾಟರ್ ಫಿಲ್ಟರ್. ಇನ್ನು ಮಕ್ಕಳು ಮಿಕ್ಸರ್ ಗ್ರೈಂಡರ್. ಬುದ್ಧಾಡ್ತಿರ್ತಾವೆ, ನೀನು ಬಡ್ದಾಡ್ತಿರ್ತಾವೆ. ನಾನು ಮಾತ್ರ ಸದಾ ರೆಫ್ರಿಜರೇಟರ್, ಫ್ರಿಜ್ ಇದ್ದಂಗೆ ತಣ್ಣಗಿದ್ಬಿಡ್ಬೇಕು. ಸಂಸಾರದಾಗ ಇದ್ದೂ ಇಲ್ದಂಗೆ ಜೀವನವನ್ನು ನಾವು ಕಳೆದುಕೊಳ್ಳಿ. ಮತ್ತು ಇನ್ನೊಬ್ಬನು ಯಾವನು ತನ್ನ ಹೆಂಡ್ತಿನ ತೊಳೆದಪ್ಪ, ನಾವು ಕೂಡ ಜಗಳ, ಕೊಲೆ, ಬಡದಾಟ, ಸುಡುಗಾಟ, ಕೋರ್ಟು ಕಚೇರಿ ಇವೆಲ್ಲ ಆಗ್ತವೆ. ಹೌದಾ? ಮತ್ತು ಮಕ್ಕಳನ್ನ ಅವ್ರನ್ನ ಸಾಕಿ ಸಲಿವಿ, ಗೂಡಿನಲ್ಲಿ ಮರಿ ಇಟ್ಟು ಅವಕ್ಕೆ ಕಾಳು ಕೊಟ್ಟ ಬೆಳೆಸಿರ್ತೀವಿ. ಅವು ವಯಸ್ಸಿಗೆ ಬಂದ ಮೇಲೆ ಮತ್ತು ರೆಕ್ಕೆ ಬಂದುಬಿಡ್ತಾವೆ, ಆರೋಗ್ಬಿಡ್ತಾವೆ. ಮಕ್ಕಳು ಆರೋಗ್ಯ ದುಃಖ ಪಡ್ತಾನೆ, ಹೆಂಡ್ತಿನ ಕಟ್ಕೊಂಡು ಮತ್ತೊಂದು ಎಲ್ಲಿ ಬೇರೆಗೆ ಹೋಗ್ಬಿಡ್ತಾನೆ. ಇದು ದುಃಖದ ಸನ್ನಿವೇಶ ಇವೆಲ್ಲ. ಅದಕ್ಕಾಗಿ ಯಾರಿಗೆ ಯಾರಿಲ್ಲ, ಹೆಂಡ್ತಿಲ್ಲ, ಮಕ್ಕಳೆಲ್ಲ ಬಂದಿಲ್ಲ, ನಿನ್ನನ್ನು ನೀನು ಪ್ರೀತಿಸೋದೇನೈತಲ್ಲ ಅದು ಮುಖ್ಯ. ನಿನ್ನೊಳಗಿರ್ತಕ್ಕಂಥ ಶಕ್ತಿ ಐತಲ್ಲ, ಪರಮಾತ್ಮ ಐತಲ್ಲ, ಅದನ್ನು ಪ್ರೀತಿಸ್ಬೇಕು. ಯಾರಿಗೆ ಯಾರಿಲ್ಲ, ಯಮನಿಗೆ ದಯವಿಲ್ಲ, ಮಾರಾರಿ ಒಬ್ಬನೇ ಒಬ್ಬನೇ. ಆ ಪರಮಾತ್ಮ ಒಬ್ಬನೇ ನಮ್ಮನ್ನು ಕಾಪಾಡೋದು. ಯಾಕಂದರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮೊಳಗೆ ಆ ಶಕ್ತಿ ಯಾವಾಗಲೂ ಸದಾಕಾಲ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ ಇರ್ತಾನೆ. ನಾವೊಂದು ಸಲ ನಮ್ಮ ಆಫೀಸ್ನೊಳಗೆ ಮಧ್ಯಾಹ್ನದಾಗ ಹಿಂಗೆ ಫ್ಯಾನಿಗೆ ಕೆಳಗೆ ನಿಂತ್ಕೊಂಡಿದ್ದೆ, ನಮ್ಮ ಆಫೀಸರು ನಾನು ನಿಂತ್ಕೊಂಡ ಸಂದರ್ಭದಾಗ ಅವಾಗ ಏನಾಗ್ಬಿಡ್ತು ಅಂದರೆ, ಏನೋ ಒಂಥರ ಅನಿಸ್ತು ನನಗೆ. ಹಿಂದಕ್ಕೆ ಸರಿದೆ, ಅವರು ಸರ್ಕೊಂಡು ಫ್ಯಾನ್ ಡಬಲ್ ಅಂತ ಅಂದರೆ 6ನೇ ಇಂದ್ರಿಯ ಅಂತ ಏನಿಲ್ಲ, ಅದಕ್ಕೆ ಗೊತ್ತಾಗ್ತದೆ ನಮ್ಗೆ ಏನಾಗುತ್ತೆ ಅಂಬೋದು ಗೊತ್ತಾಗುತ್ತೆ. ಅದನ್ನು ಅರಿಯೋದೇ ಇದು ಆಧ್ಯಾತ್ಮ. ಅದು ಗೊತ್ತಾಗ್ಬಿಡ್ತು, ಹಿಂದಕ್ಕೆ ಸರಿದೆ, ಟಪ್ ಅಂತ ಬಿತ್ತು, ತಲೆ ಮೇಲೆ ಬಿಟ್ಟು ಸೋತಾಗ್ಬಿಡ್ತು. ಅಂದರೆ ನಾವು ಮಲಗಿದಲ್ಲಿ, ನಾವು ಅಡ್ಡಾಡುವಾಗ, ಕುಂತಾಗ ಎಲ್ಲ ಕಾಲಕ್ಕೂ ಆ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇರ್ತದೆ, ನಮ್ಮೊಳಗೆ ಐತಿ. ಆ ಶಕ್ತಿಯನ್ನು ಕಾಣೋದೇ ಅದೇ ಪರಮಾತ್ಮ, ಅದೇ ಚೈತನ್ಯ. ಅದನ್ನು ನಾವು ಕಾಣಬೇಕು. ಮೆಟ್ರಿ ಮಾದೇವನ ನೆನೆಯುತ್ತಲಿದ್ದರೆ ಶಾಂತಿ ಸಂಪದ. ಶಾಂತಿ ಸಂಪತ್ತು ಬಿಟ್ಟು ಮತ್ತೆ ಆ ಸಂಪತ್ತಿಲ್ಲ. ಬೇಕಾದಷ್ಟು
ಕೋಟಿಗಟ್ಟಲೆ ಸಂಪಾದಿಸಿದ್ರು ಆ ನಿದ್ದೆ ಬರಲ್ಲ ಅಂದರೆ ಎಂಥ ದೊಡ್ಡ ಮಂಚ ಎಲ್ಲ ಇದ್ದರೂ ಕೂಡ ಖುಷಿಯನ್ನು ಬೇಕಾದಿದ್ದರೂ ಕೂಡ ನಿದ್ದೆ ಬರಲ್ಲ ಅಂದರೆ ಏನು ಸಂಪತ್ತಿದ್ದು ಅದ ಕಾರಣ ಶಾಂತಿ ಸಂಪದ ಸಿಗಬೇಕಂದ್ರೆ ಪರಮಾತ್ಮನನ್ನು ನಮ್ಮನ್ನು ನಾವು ಮೊದಲು ಪ್ರೀತಿಸಬೇಕು. ನಮ್ಮೊಳಗೆ ನಾವು ಏನು ಅಂತ ತಿಳ್ಕೊಂಡಾಗ ಆವಾಗ ನಿಜವಾಗಿರ್ತಕ್ಕಂಥ ಸಂತೋಷ, ಸಂಪತ್ತು, ಸಿರಿ ಎಲ್ಲ ಸಿಗ್ತದೆ ಅಂತ ಹೇಳಿ ಇವತ್ತು ನನ್ನನ್ನು ಕರೆಸಿ ಒಂದು 4 ಮಾತಾಡಲಿಕ್ಕೆ ಅವನು ಮಾಡಿಕೊಟ್ಟಿರ್ತಕ್ಕಂಥ ಶರಣಬಸವ ದೇವರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು